ರಾಜ್ಯದಲ್ಲಿ ಮಿತಿ ಮೀರಿದ್ದ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ. ಆದರೆ ಸರ್ಕಾರದ ಫರ್ಮಾನಿಗೂ ಕ್ಯಾರೆ ಅನ್ನದ ಕೆಲ ಫೈನಾನ್ಸ್ ಕಂಪನಿಗಳು ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಈಗ ವೃದ್ಧ ದಂಪತಿಗಳ ಬದುಕು ಬೀದಿಗೆ ಬಂದಿದೆ. ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಮೋಸ ಮಾಡಿದ್ದಾರೆ. ಅವರು ನಮ್ಗೆ ಬಹಳ ಕಾಟ ಕೊಟ್ಟರು. ಅವರು ನಮಗೆ ಮಾಡ್ದಂಗೆ ಇನ್ನೊಬ್ರು ಯಾರು ಬಡವರು ಮಾಡಬಾರ್ದು. ಸರ್ಕಾರದ ಸುಗ್ರೀವಾಜ್ಞೆಗೂ ಕಿಮ್ಮತ್ತಿಲ್ವಾ? ಮೈಕ್ರೋ ಕಾಟಕ್ಕೆ ಬೀದಿಗೆ ಬಿದ್ದ ವೃದ್ಧ ದಂಪತಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಜಾರಿಗೆ ತಂದಿದೆ. ಆದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸರ್ಕಾರದ ಸುಗ್ರೀವಾಜ್ಞೆಗೂ ಕ್ಯಾರೆ ಎನ್ನುತ್ತಿಲ್ಲ. ದಾವಣಗೆರೆಯ ಹರಿಹರದ ಪಟ್ಟಣದ ಎಪಿಎಂಸಿ ಬಳಿ ಇರುವ ಹಮಾಲಿಗಳ ಕಾಲೋನಿಯಲ್ಲಿ ಸಾಲ ವಸೂಲಿ ಟಾರ್ಚರ್ಗೆ ವೃದ್ಧ ದಂಪತಿಗಳು ಬೀದಿಗೆ ಬಿದ್ದಿದ್ದಾರೆ. ಹೀಗೆ ಬೀಗ ಹಾಕಿದ ಮನೆಯ ಮುಂದೆ ಕುಳಿತವರು 85 ವರ್ಷದ ಅಕ್ಬರ್ ಸಾಬ್ ಮತ್ತು 65 ವರ್ಷದ ಫಾತಿಮಾ. ಮಕ್ಕಳ ಜೊತೆಗಿದ್ದ ದಂಪತಿಗಳು ಮನೆ ಕಟ್ಟಿಸಿಕೊಳ್ಳಲು ದಾವಣಗೆರೆ ಮೂಲದ ಖಾಸಗಿ ಫೈನಾನ್ಸ್ನಲ್ಲಿ ಮೊದಲು 4 ಲಕ್ಷ, ಬಳಿಕ ಮತ್ತೆ 3 ಲಕ್ಷ, ಹೀಗೆ ಒಟ್ಟು 7 ಲಕ್ಷ ಸಾಲ ಪಡೆದಿದ್ರು. ಸಾಲ ಪಡೆದು 5 ವರ್ಷಗಳು ಉರುಳಿವೆ. ಈ ವೃದ್ಧ ದಂಪತಿ ತಿಂಗಳಿಗೆ 18,500 ರೂಪಾಯಿ ಕಂತು ಕಟ್ಟಿಕೊಂಡು ಬಂದಿದ್ರು ಸಹ ಸಾಲ ಮಾತ್ರ ಇನ್ನೂ ತೀರಿಲ್ಲ. ಇನ್ನು ಬಡ್ಡಿ ಬೆಳೆಯುತ್ತಲೇ ಇದೆ. ನಮ್ಮ ಹೊಟ್ಟಿಗೆ ನಾವು ಎಷ್ಟು ಬೇಕೋ ಅಷ್ಟು ರೇಷನ್ ಹಾಕ್ಯಂತವಿ. ಜನನು ತಂದು ಕೊಡ್ತಾ ಇದಾರೆ ಮನೆಗೆ, ಊಟವನ್ನು ತಂದು ಕೊಡ್ತಾರೆ, ಅಕ್ಕಿ ತಂದು ಕೊಡ್ತಾರೆ. ಎಲ್ಲ ನಮಗೆ ಜನನು ಸಹಾಯ ಮಾಡ್ತಾ ಇದಾರೆ. ಮಕ್ಕಳಿಲ್ಲ, ಈ ತರ ಆಗೈತೆ ಅವ್ರದ್ದು ಅಂತ ಹೇಳಿ ಮಕ್ಕಳು ಬಹಳ ಜನ ಸಹಾಯ ಮಾಡ್ತಾ ಇದಾರೆ ನಮ್ಗೆ. ನಮ್ಮ ಹತ್ರ ಇಷ್ಟ ಐತ್ರಿ, ಕಟ್ಸ್ಕೊಂಡು ನಮಗೆ ಬೀಗದ ಕೈ ಕೊಟ್ಟು ನಮಗೆ ಬಹಳ ಕಳಿಸ್ರಿ. ನಮ್ಗೆ ಅದೇ ಸಹಾಯ ಮಾಡ್ರಿ, ಇಲ್ಲಾಂದ್ರೆ ಅವ್ರಲಿಂದಾನೇ ನಮ್ಗೆ ಕೊಡು ಅನ್ರಿ, ನಾವು ಸಹಾಯಕ್ಕೆ ರೆಡಿ ಇದ್ದೇವೆ. ಸಾಲ ಕಟ್ಟಲಾಗದೆ ಅಕ್ಬರ್ ಸಾಬ್ ಹಾಗೂ ಫಾತಿಮಾ ದಂಪತಿಯ ಮಕ್ಕಳು 1 ವರ್ಷದ ಹಿಂದೆ ಪೋಷಕರನ್ನ ಬಿಟ್ಟು ಹೋಗಿದ್ದಾರಂತೆ. ಈಗ ಈ ಇಬ್ಬರು ಇಳಿ ವಯಸ್ಸಿನಲ್ಲಿ ಮನೆಯ ಜಗುಲಿಯ ಮೇಲೆಯೇ ಜೀವನ ನಡೆಸುತ್ತಿದ್ದಾರೆ. ಒಂದ್ ತಿಂಗಳಿಂದ ಹೊರಗಡೆ ನೋಡ್ರಿ, ಈ ಪಕ್ಕ ಮನೆಯಾಗ ಅದೇವಿ. ಅವರು ಈಗ ನಾಳೆ ಮುಂಜಾನೆ ರಿಪೇರಿ ಮಾಡಿದ್ರೆ ಮತ್ತೆ ಎಲ್ಲಿ ಫುಟ್ಪಾತ್ನಾಗ ಬೀಳ್ಬೇಕಾಗತ್ತಿ, ಇಲ್ಲ ಯಾವ್ದಾರ ಗುಡಿಯಾಗ ಇರ್ಬೇಕು. ಆ ಪರಿಸ್ಥಿತಿ ಬರುತ್ತೆ ನೋಡ್ರಿ. ನಮ್ಗೆ ದಯವಿಟ್ಟು ನಮಗೆ ಒಂದ್ ಸ್ವಲ್ಪ ಬೀಗ ಕೊಡಿಸಿ ನಮ್ಗೆ ಒಳಗ್ ಕಳ್ಸಿದ್ರೆ ನಿಮ್ಗೆ ಯಾವ್ದಾ ಪುಣ್ಯ ಬರ್ತದೆ ನೋಡ್ರಿ. ಈಗಾಗಲೇ ವೃದ್ಧ ದಂಪತಿಗಳು ಸಾಕಷ್ಟು ನೊಂದಿದ್ದಾರೆ. 4 ಲಕ್ಷ ಹಣ ಪಡೆದು ನಮ್ಮ ಮನೆ ಬೀಗ ತೆಗೆದುಕೊಡಿ ಎಂದು ಮನವಿ ಮಾಡಿಕೊಳ್ತಿದ್ದಾರೆ. ದುರಂತ ಅಂದ್ರೆ ಕಳೆದ 1 ತಿಂಗಳಿನಿಂದ ವೃದ್ಧರು ಬೀದಿಯಲ್ಲೇ ವಾಸ ಮಾಡ್ತಿದ್ರು ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನ್ ಮಾಡ್ತಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಮಿತಿ ಮೀರಿದ್ದ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ. ಆದರೆ ಸರ್ಕಾರದ ಫರ್ಮಾನಿಗೂ ಕ್ಯಾರೆ ಅನ್ನದ ಕೆಲ ಫೈನಾನ್ಸ್ ಕಂಪನಿಗಳು ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಈಗ ವೃದ್ಧ ದಂಪತಿಗಳ ಬದುಕು ಬೀದಿಗೆ ಬಂದಿದೆ. ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಮೋಸ ಮಾಡಿದ್ದಾರೆ. ಅವರು ನಮ್ಗೆ ಬಹಳ ಕಾಟ ಕೊಟ್ಟರು. ಅವರು ನಮಗೆ ಮಾಡ್ದಂಗೆ ಇನ್ನೊಬ್ರು ಯಾರು ಬಡವರು ಮಾಡಬಾರ್ದು. ಸರ್ಕಾರದ ಸುಗ್ರೀವಾಜ್ಞೆಗೂ ಕಿಮ್ಮತ್ತಿಲ್ವಾ? ಮೈಕ್ರೋ ಕಾಟಕ್ಕೆ ಬೀದಿಗೆ ಬಿದ್ದ ವೃದ್ಧ ದಂಪತಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಜಾರಿಗೆ ತಂದಿದೆ. ಆದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸರ್ಕಾರದ ಸುಗ್ರೀವಾಜ್ಞೆಗೂ ಕ್ಯಾರೆ ಎನ್ನುತ್ತಿಲ್ಲ. ದಾವಣಗೆರೆಯ ಹರಿಹರದ ಪಟ್ಟಣದ ಎಪಿಎಂಸಿ ಬಳಿ ಇರುವ ಹಮಾಲಿಗಳ ಕಾಲೋನಿಯಲ್ಲಿ ಸಾಲ ವಸೂಲಿ ಟಾರ್ಚರ್ಗೆ ವೃದ್ಧ ದಂಪತಿಗಳು ಬೀದಿಗೆ ಬಿದ್ದಿದ್ದಾರೆ.
ಹೀಗೆ ಬೀಗ ಹಾಕಿದ ಮನೆಯ ಮುಂದೆ ಕುಳಿತವರು 85 ವರ್ಷದ ಅಕ್ಬರ್ ಸಾಬ್ ಮತ್ತು 65 ವರ್ಷದ ಫಾತಿಮಾ. ಮಕ್ಕಳ ಜೊತೆಗಿದ್ದ ದಂಪತಿಗಳು ಮನೆ ಕಟ್ಟಿಸಿಕೊಳ್ಳಲು ದಾವಣಗೆರೆ ಮೂಲದ ಖಾಸಗಿ ಫೈನಾನ್ಸ್ನಲ್ಲಿ ಮೊದಲು 4 ಲಕ್ಷ, ಬಳಿಕ ಮತ್ತೆ 3 ಲಕ್ಷ, ಹೀಗೆ ಒಟ್ಟು 7 ಲಕ್ಷ ಸಾಲ ಪಡೆದಿದ್ರು. ಸಾಲ ಪಡೆದು 5 ವರ್ಷಗಳು ಉರುಳಿವೆ. ಈ ವೃದ್ಧ ದಂಪತಿ ತಿಂಗಳಿಗೆ 18,500 ರೂಪಾಯಿ ಕಂತು ಕಟ್ಟಿಕೊಂಡು ಬಂದಿದ್ರು ಸಹ ಸಾಲ ಮಾತ್ರ ಇನ್ನೂ ತೀರಿಲ್ಲ. ಇನ್ನು ಬಡ್ಡಿ ಬೆಳೆಯುತ್ತಲೇ ಇದೆ. ನಮ್ಮ ಹೊಟ್ಟಿಗೆ ನಾವು ಎಷ್ಟು ಬೇಕೋ ಅಷ್ಟು ರೇಷನ್ ಹಾಕ್ಯಂತವಿ. ಜನನು ತಂದು ಕೊಡ್ತಾ ಇದಾರೆ ಮನೆಗೆ, ಊಟವನ್ನು ತಂದು ಕೊಡ್ತಾರೆ, ಅಕ್ಕಿ ತಂದು ಕೊಡ್ತಾರೆ. ಎಲ್ಲ ನಮಗೆ ಜನನು ಸಹಾಯ ಮಾಡ್ತಾ ಇದಾರೆ. ಮಕ್ಕಳಿಲ್ಲ, ಈ ತರ ಆಗೈತಿ ಅವ್ರದ್ದು ಅಂತ ಹೇಳಿ ಮಕ್ಕಳು ಬಹಳ ಜನ ಸಹಾಯ ಮಾಡ್ತಾ ಇದಾರೆ ನಮ್ಗೆ. ನಮ್ಮ ಹತ್ರ ಇಷ್ಟ ಐತ್ರಿ, ಕಟ್ಸ್ಕೊಂಡು ನಮಗೆ ಬೀಗದ ಕೈ ಕೊಟ್ಟು ನಮಗೆ ಬಹಳ ಕಳಿಸ್ರಿ. ನಮ್ಗೆ ಅದೇ ಸಹಾಯ ಮಾಡ್ರಿ, ಇಲ್ಲಾಂದ್ರೆ ಅವ್ರಲಿಂದಾನೇ ನಮ್ಗೆ ಕೊಡು ಅನ್ರಿ, ನಾವು ಸಹಾಯಕ್ಕೆ ರೆಡಿ ಇದ್ದೇವೆ. ಸಾಲ ಕಟ್ಟಲಾಗದೆ ಅಕ್ಬರ್ ಸಾಬ್ ಹಾಗೂ ಫಾತಿಮಾ ದಂಪತಿಯ ಮಕ್ಕಳು 1 ವರ್ಷದ ಹಿಂದೆ ಪೋಷಕರನ್ನ ಬಿಟ್ಟು ಹೋಗಿದ್ದಾರಂತೆ. ಈಗ ಈ ಇಬ್ಬರು ಇಳಿ ವಯಸ್ಸಿನಲ್ಲಿ ಮನೆಯ ಜಗುಲಿಯ ಮೇಲೆಯೇ ಜೀವನ ನಡೆಸುತ್ತಿದ್ದಾರೆ. ಒಂದ್ ತಿಂಗಳಿಂದ ಹೊರಗಡೆ ನೋಡ್ರಿ. ಈ ಪಕ್ಕ ಮನ್ಯಾಗ ಅದೇವಿ, ಅವರು ಈಗ ನಾಳೆ ಮುಂಜಾನೆ ರಿಪೇರಿ ಮಾಡಿದ್ರೆ ಮತ್ತೆ ಎಲ್ಲಿ ಫುಟ್ಪಾತ್ನ್ಯಾಗ ಬೀಳ್ಬೇಕಾಗತ್ತಿ, ಇಲ್ಲ ಯಾವ್ದಾರ ಗುಡಿಯಾಗ ಇರ್ಬೇಕಾಗತ್ತೆ. ಆ ಪರಿಸ್ಥಿತಿ ಬಂದೈತಿ ನೋಡ್ರಿ. ದಯವಿಟ್ಟು ನಮಗೆ ಒಂದ್ ಸ್ವಲ್ಪ ಬೀಗ ಕೊಡಿಸಿ ನಮ್ಗೆ ಒಳಗ್ ಕಳ್ಸಿದ್ರೆ ನಿಮ್ಗೆ ಯಾವ್ದ ಪುಣ್ಯ ಬರ್ತದೆ ನೋಡ್ರಿ. ಈಗಾಗಲೇ ವೃದ್ಧ ದಂಪತಿಗಳು ಸಾಕಷ್ಟು ನೊಂದಿದ್ದಾರೆ. 4 ಲಕ್ಷ ಹಣ ಪಡೆದು ನಮ್ಮ ಮನೆ ಬೀಗ ತೆಗೆದುಕೊಡಿ ಎಂದು ಮನವಿ ಮಾಡಿಕೊಳ್ತಿದ್ದಾರೆ. ದುರಂತ ಅಂದ್ರೆ ಕಳೆದ 1 ತಿಂಗಳಿನಿಂದ ವೃದ್ಧರು ಬೀದಿಯಲ್ಲೇ ವಾಸ ಮಾಡ್ತಿದ್ರು ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಏನ್ ಮಾಡ್ತಿದೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯದಲ್ಲಿ ಮಿತಿ ಮೀರಿದ್ದ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವುದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ. ಆದರೆ ಸರ್ಕಾರದ ಫರ್ಮಾನಿಗೂ ಕ್ಯಾರೆ ಅನ್ನದ ಕೆಲ ಫೈನಾನ್ಸ್ ಕಂಪನಿಗಳು ಮತ್ತದೇ ಚಾಳಿಯನ್ನು ಮುಂದುವರಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಆಟಾಟೋಪಕ್ಕೆ ಈಗ ವೃದ್ಧ ದಂಪತಿಗಳ ಬದುಕು ಬೀದಿಗೆ ಬಂದಿದೆ. ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ಮೋಸ ಮಾಡಿದ್ದಾರೆ ಅವರು. ನಮ್ಗೆ ಬಹಳ ಕಾಟ ಕೊಟ್ಟರು ಅವರು. ನಮಗೆ ಮಾಡ್ದಂಗೆ ಇನ್ನೊಬ್ರಿಗೆ ಯಾರು ಬಡವರು ಮಾಡಬಾರ್ದು. ಸರ್ಕಾರದ ಸುಗ್ರೀವಾಜ್ಞೆಗೂ ಕಿಮ್ಮತ್ತಿಲ್ವಾ? ಮೈಕ್ರೋ ಕಾಟಕ್ಕೆ ಬೀದಿಗೆ ಬಿದ್ದ ವೃದ್ಧ ದಂಪತಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ಜಾರಿಗೆ ತಂದಿದೆ. ಆದರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸರ್ಕಾರದ ಸುಗ್ರೀವಾಜ್ಞೆಗೂ ಕ್ಯಾರೆ ಎನ್ನುತ್ತಿಲ್ಲ. ದಾವಣಗೆರೆಯ ಹರಿಹರದ ಪಟ್ಟಣದ ಎಪಿಎಂಸಿ ಬಳಿ ಇರುವ ಹಮಾಲಿಗಳ ಕಾಲೋನಿಯಲ್ಲಿ ಸಾಲ ವಸೂಲಿ ಟಾರ್ಚರ್ಗೆ ವೃದ್ಧ ದಂಪತಿಗಳು ಬೀದಿಗೆ ಬಿದ್ದಿದ್ದಾರೆ. ಹೀಗೆ ಬೀಗ ಹಾಕಿದ ಮನೆಯ ಮುಂದೆ ಕುಳಿತವರು 85 ವರ್ಷದ ಅಕ್ಬರ್ ಸಾಬ್ ಮತ್ತು 65 ವರ್ಷದ ಫಾತಿಮಾ. ಮಕ್ಕಳ ಜೊತೆಗಿದ್ದ ದಂಪತಿಗಳು ಮನೆ ಕಟ್ಟಿಸಿಕೊಳ್ಳಲು ದಾವಣಗೆರೆ ಮೂಲದ ಖಾಸಗಿ ಫೈನಾನ್ಸ್ನಲ್ಲಿ ಮೊದಲು 4 ಲಕ್ಷ, ಬಳಿಕ ಮತ್ತೆ 3 ಲಕ್ಷ, ಹೀಗೆ ಒಟ್ಟು 7 ಲಕ್ಷ ಸಾಲ ಪಡೆದಿದ್ರು. ಸಾಲ ಪಡೆದು 5 ವರ್ಷಗಳು ಉರುಳಿವೆ. ಈ ವೃದ್ಧ ದಂಪತಿ